ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲ ಹೆಂಗಿದ್ರಿ? ಎಲ್ಲ ಆರಾಮದಿರಾ? ಎಲ್ಲರದು ನಾಷ್ಟ ಆಯ್ತಾ? ನಾನು ಈಗ ನಾಷ್ಟ ಮಾಡತ್ತೀನಿ. ದೋಸೆ ಮಾಡಿದ್ದೆ, ದೋಸೆ ಹಾಕ್ಲಾತೀನಿ. ಕೆಲಸ ಎಲ್ಲ ಆಯಿತು, ಟೈಮ್ ಭಾಳ ಆಗ್ಯದ, ಅದಕ್ಕೆ ನಾಷ್ಟ ಮಾಡ್ಬೇಕಂತ ಹೇಳಿ ದೋಸೆ ಹಾಕ್ಕೊಳಕತ್ತೀನಿ. ನಾಷ್ಟ ಮಾಡೋಣಂತ ಬರ್ರಿ. ದೋಸೆ ಜೋಡಿ ಗಟ್ಟಿ ಪಲ್ಯ ಮಾಡಿದ್ದೆ ರೀ, ಮೆಂತ್ಯ ಪಲ್ಯ ಹಾಕಿ. ಯಾಕೋ ನನಗೆ ಬ್ಯಾಡ ಅಂತ ಅನಿಸ್ಲಾತದ. ಅದಕ್ಕೆ ಏನು ಮಾಡಿದಂದ್ರೆ ನಾನು ಮೆಣಸಿನ್ಕಾಯಿ ಉಪ್ಪಿನಕಾಯಿನ ಹಚ್ಕೊಂಡು ತಿಲ್ಲಾಕತ್ತೀನಿ. ಅದು ಚಲೋ ಇರ್ತದ. 2 ದೋಸೆ ಹಾಕೊಂಬಂದಿನಿ ರೀ, ಸಾಕಿಷ್ಟೇ. ಮತ್ತೆ ಹೆಚ್ಚಿಗೆ ತಿನ್ನೋಣ, ನಿದ್ದೆ ಬರೋಕೆ ಚಾಲು ಆಗ್ತದ, ಮತ್ತು ಮುಂದಿನ ಕೆಲಸ ಆಗೋದಿಲ್ಲ. ಇದು ನಮ್ಮ ಬಿಜಾಪುರದಾಗ ಸಿಗ್ತದೆ ಉಪ್ಪಿನಕಾಯಿ. ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಾಕಿರ್ತಾರೆ. ಅನ್ನ ಜೋಡಿ ಆಯಿತು, ದೋಸೆ ಜೋಡಿ ಆಯಿತು, ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೂ ಚಲೋ ಇರ್ತದೆ. ಪಲ್ಯ ಬ್ಯಾಡ ಅನ್ಸಾಕತ್ತದ, ಅದಕ್ಕಾಗಿ ಉಪ್ಪಿನಕಾಯಿ ಹಚ್ಕೊಂಡು 2 ದೋಸೆ ತಿಂದ್ಬಿಡ್ತೀನಿ ರೀ. ಇದು ನಿಮಗೆ ವಿಚಿತ್ರ ತನಿಸ್ಬೋದು ನಾ ಹೇಳೋದು. ಎಲ್ಲರಿಗೂ ಹಿಂಗೆ ಆಗ್ತದೋ ಅಥವಾ ನನಗೆ ಹಿಂಗೆ ಆಗ್ತದೋ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ವರ್ಷಾನ್ಗಟ್ಲೆ ಇಟ್ಕೊಂಡು ಕೂತೀನಿ ಅವು ಮನ್ಯಾಗ ಬೈಲಾಕತ್ತಾರ. ಅದಕ್ಕೋಸ್ಕರ ಇವತ್ತು ಹೊರಗೆ ತೆಗ್ದೀನಿ, ನಿಮ್ಗೆ ಹೇಳ್ಬೇಕಂತ ಅನ್ನಿಸ್ತು. ನೀವು ಕೂಡ ಮನೆಯವ್ರ ಗತ್ಲೆ ಕಮೆಂಟ್ ಒಳಗೆ ಬೈಯಕ್ಕೆ ಹೋಗಬೇಡ್ರಿ. ನನಗೆ ಯಾಕೆ ಹಂಗೆ ಅನ್ನಿಸ್ತದೆ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ಏನಂತ ಹೇಳಿ ನಿಮಗೆ ತೋರಿಸ್ತೀನಿ ಬರ್ರಿ. ಟೈಲರಿಂಗ್ ಕೆಲಸ ಮಾಡೋರ್ದು ಇದೇ ಪ್ರಾಬ್ಲಮ ಇಲ್ಲ ನಂದೇ ಇಷ್ಟು ಪ್ರಾಬ್ಲಮ ಅಂತ ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಏನು ನಿಮಗೆ ತೋರ್ಸಕ್ಕೆ ಅಂದ್ರೆ, ಈಗ ನೋಡ್ರಿ, ಬೇರೆದವ್ರದ್ದು ಕಸ್ಟಮರ್ ಬ್ಲೌಸ್ ಕೊಟ್ರಂತಂದ್ರೆ ಅವ್ರು 1 ಅವರ್ ಒಳಗೆ ಕೊಡ್ಬೇಕಂತ ಹೇಳಿ ನನಗೆ ಹೇಳೋದ್ರೂ ಕೊಟ್ಟಿರ್ತೀನಿ. ಇಲ್ಲ ನನಗೆ ಸಂಜೆಗೆ ಬೇಕಂದ್ರೂ ಕೊಡ್ತೀನಿ. ರಾತ್ರಿ ಬಂದ್ಬಿಟ್ಟೆ ಮುಂಜಾನೆ ಅಷ್ಟರಲ್ಲಿ ನನಗೆ ಬೇಕೇ ಬೇಕಿದ್ದು, ನಾ ಹೊಂಟೀನಿ ಅಂತಂದ್ರೆ ಗ್ಯಾರಂಟಿ ಅವ್ರ ಟೈಮಿಗೆ ನಾ ಕರೆಕ್ಟಾಗಿ ಹೊಲಿದು ಕೊಟ್ಟಿರ್ತೀನಿ ರೀ. ಏನಪ್ಪ ಅಂತಂದ್ರೆ ನನ್ನ ಬಟ್ಟೆ ನಾ ಹೊಲಿಬೇಕಂತಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಕಷ್ಟ ರೀ. ನನ್ನ ಹೊಲ್ಕೋಬೇಕಂತ ಬಂದಾಗ ನನಗೆ ಏನನ್ನ ಗೊತ್ತಿಲ್ಲ. ಒಟ್ಟು ಈ ಹೊಲಿನ ತಗೋ, ಇನ್ನೊಂದು ಜರ ನಿಂತು ಹೊಲಿನ ತಗೋ, ಆಮೇಲೆ ಹೊಲಿನ ತಗೋ, ಈಗೇನು ನಾ ಎಲ್ಲರೇ ಹೊಂಟಿನೇನು, ಈಗ ಯಾಕೆ ಬೇಕು ನನಗೆ, ಎಲ್ಲರೇ ಹೋಗೋ ಮುಜ್ಜತಿ ಹೊಲ್ಯಕ್ಕೆ ಕೂತ್ರಿ ಎಷ್ಟೊತ್ತು ಹತ್ತದ, ಕಟಿಂಗ್ ಮಾಡಕ್ಕೆ ಕೂತ್ರಿ ಎಷ್ಟೊತ್ತು ಹತ್ತದ, ಹೊಲ್ಕೊಳ್ಳೋನ್ ತಗೋ ಅನ್ಕಂತಾನೆ ಒಂದೊಂದು ವರ್ಷದ್ದು ಸೀರೆ ತಂದಿನಿ ರೀ. ಒಂದೊಂದು ವರ್ಷದ್ದು ಹಾಗೆ ಇಟ್ಬಿಟ್ಟಿನಿ. ಬ್ಲೌಸ್ಗಳು ಕಟ್ ಮಾಡೋದು, ಅದಕ್ಕೆ ಲೈನಿಂಗ್ ತರೋದು, ಏನು ಈ ಸದ್ಯ ಹೊಲ್ಕೋತೀನಿ ಅನ್ನಂಗೆ ಲೈನಿಂಗ್ ತರೋದು, ತಂದುಬಿಟ್ಟು ಅವಕ್ಕೂ ಒಂದು ಕವರ್ ಒಳಗೆ ಹಾಕಿ ಇಟ್ಬಿಡೋದು. ಮತ್ತು ನೋಡೋದು, ಕ್ಲೀನ್ ಮಾಡಕ್ಕೆ ನೋಡೋದು, ಮತ್ತು ಹೊಳ್ಳಿ ಅಲ್ಲೇ ಇಡೋದ್ರಿ. ಈಗೇನು ಎಲ್ಲಿ ಹೊಂಟಿಲ್ತವ, ಮತ್ತು ಯಾವಾಗ ಹೊಲ್ಕೊಂಡ್ರಾಯ್ತು ತಗೋ ಅಂತ ಹೇಳಿ ಇಟ್ಟು ಈ ವರ್ಷನ್ಯಾಗ ಎಷ್ಟು ಬ್ಲೌಸ್ ಇಟ್ಟಿನಿ ಅಂತ ನಿಮಗೆ ತೋರಿಸ್ತೀನಿ ರೀ ನಾನು. ನಮ್ಮ ಮನ್ಯಾಗಂತರೂ ಬೈಲಾಕತ್ ಬಿಟ್ಟಾರ, ಯಾಕೆ ಹಿಂಗೆ ಮಾಡ್ತಿ, ಮಂದಿದತ್ತಂದ್ರೆ ಅಷ್ಟು ಚಂದಾಗೆ ಹೊಲ್ದು ಕೊಡ್ತಿ, ಎಲ್ಲ ಮಾಡ್ತಿ, ನಿನ್ನೂ ನಾನು ಹಿಂಗೆ ಮಾಡ್ಕೊತಿ, ಯಾಕೆ ಹೊಲಿ ಅಂತ ಹೇಳಿ ಬೈಲಾಕತ್ತಾರ. ಅದಕ್ಕೆ ಇವತ್ತೆಲ್ಲ ಹೊರಗೆ ತೆಗ್ದೀನಿ ರೀ, ಕಟ್ ಮಾಡ್ಬೇಕಂತೇಳಿ. ಮತ್ತು ಇನ್ನೊಂದು ಏನು ಮಾಡ್ತೀನಿ ಅಂದ್ರೆ, ನಾನು ಸೀರೆಗಳು ತಂದಿರ್ತೀನಿ, ಅವ್ರದ್ದು ನಾನು ಬ್ಲೌಸ್ ಹೊಲಿಯಂಗಿಲ್ಲಲ್ಲ, ಅದ್ರ ಸಂಬಂಧಾಗಿ ನಾ ಮೊದಲ ಟೈಮ್ ಇದ್ದಾಗ ಹೊಲ್ದಿಟ್ಟಿರ್ತೀನಿ ರೀ. ಯಾವಾಗರೆ ಒಂದು 4 ಕಲರ್ ಯಾವುದೇ ಸೀರೆ ಹಾಕೊಂಡ್ರು ಅದು ಬ್ಲೌಸ್ ಅದಕ್ಕೆ ಮ್ಯಾಚ್ ಆಗಿರಬೇಕು. ಆ ಥರ ಬ್ಲೌಸ್ಗಳನ್ನ ಹೊಲ್ದಿಟ್ಟಿನಿ ನಾವು ಮೊದಲೇ. ಇವೇನು ಕಟ್ ಮಾಡಿರ್ತೀನಲ್ಲ ಸ್ಯಾರಿ ಒಳಗಿದ್ದು ಅವಕ್ಕನ್ನ ಹಾಗೆ ಇಟ್ಬಿಡೋದು. ಅವು ಏನು ಹೊಲ್ದಿಟ್ಟಿನಲ್ಲ 4 ಕಲರ್ ಅವಕ್ಕನ್ನ ಮಾತ್ರ ಹಾಕೊಂಡು ಹೋಗ್ಬಿಡೋದು. ನಾವೆಲ್ಲರೂ ಅರ್ಜೆಂಟ್ ಹೋಗ್ಬೇಕಂತ ಅನ್ನಿಸ್ತಾ ಅವಕ್ಕನ್ನ ತೆಗಿದು ಇವು ಅದಾವಲ್ಲ ಇವು ಹಾಕೊಂಡು ಹೋಗ್ಬಿಡೋದು. ಸೀರೆ ಉಟ್ಕೊಳ್ಳೋದು, ಸೀರೆ ಅರ್ಧ 2-3 ಸರಿ ಹುಟ್ಟಿದಂದ್ರೆ ಸೀರೆ ಅದ್ರದ್ದು ಹಳಿದಂಗೆ ಆಯ್ತು ರೀ. ಅದು ಮುಗೀತಲ್ಲಿಗೆ, ಇದು ಹಳಿದೆ ಆಯ್ತು ಬಿಡು ಹಂಗೆ ಅಂತಂದು ಎಷ್ಟೋ ಬ್ಲೌಸ್ ನಾ ಹೊಲ್ಕೊಳಾರ್ದೇ ಹಾಗೆ ಇಟ್ಬಿಟ್ಟಿನಿ ರೀ. ಮತ್ತು ಆಮೇಲಿಂದ ಇಜ್ಜೋಡ್ ಸೀರೆ, ಇಜ್ಜೋಡ್ ಬ್ಲೌಸೇ ಹಾಕ್ಕೊಂಡು ಹೋಗೋದು. ಅರ್ಜೆಂಟಿಗೆ ಎಲ್ಲರೂ ಹೋಗ್ಬೇಕಂತ ಅನಿಸ್ತಂದ್ರೆ ತಗೋ, ಒಂದು ಗೋಲ್ಡನ್ ಕಲರ, ಒಂದು ವೈಟ, ಬ್ಲ್ಯಾಕ, ರೆಡ್, ಇವು 4 ಫಿಕ್ಸ್. ಅವು ಯಾವತ್ತೂ ಹೊಲ್ದಿಟ್ಟಿರ್ತೀನಿ ರೀ ನಾನು. ಯಾವತ್ತೂ ಅವು ಮೊದಲೇ ಹೊಲ್ದಿಟ್ಟಿನಿ. ಅವಕ್ಕನ್ನೇ ಸಿಗಾಕೊಂಡು ಹೋಗ್ಬಿಡೋದು. ನಡಿ ಮುಗೀತ್ರಿ ಅಲ್ಲಿಗೆ. ಆ ಸೀರೆ ಒಂದು 2-3 ಸರಿ ಹುಟ್ಟಿ ಅಂದ್ರೆ ಮುಗಿತೆ. ಸೀರೆನೇ ಹಳಿದಾಯ್ತಲ್ಲ, ಇನ್ನೇನು ಅದ್ರ ಮ್ಯಾಗಿನ ಬ್ಲೌಸ್ ಹೊಲ್ಕೋತಿ ಅನ್ನೋದು, ಅದನ್ನ ಅಲ್ಲೇ ಇಟ್ಬಿಡೋದು. ಹಿಂಗೆ ಮಾಡಿ ಎಷ್ಟು ಸರಿ ಒಂದು 4-5 ಸೀರೆ ಅದೇ ಥರ ಮಾಡೀನಿ ರೀ ನಾನು. ಈಗ ಮನ್ಯಾಗ ಬೇಯ್ಲಕತ್ತಾರ ಅಂತ ಹೇಳಿ ಹೊರಗೆ ತೆಗ್ದೀನಿ, ಹೊಲ್ಕೋ ನನ್ನೇ ಈ ಥರ ಮಾಡ್ತೀವಿ. ನಾವು ಎಲ್ಲ ಟೈಲರ್ಗಳ್ದು ಇದೇ ಥರನೋ ಇಲ್ಲ ನನಗೇ ಹಿಂಗೋ ಏನಂತ ಗೊತ್ತಿಲ್ಲ. ಒಟ್ಟು ನನಗಂದ್ರೆ ನನ್ನ ಬಟ್ಟೆ ನಾವು ಹೊಲ್ಕೋಬೇಕಂದ್ರೆ ಒಂಥರ ಒತ್ತಾಯ ಮಾಡಿದಂಗೆ ಆಗ್ತದೆ ನನಗೆ. ಮತ್ತು ಆಮೇಲಿಂದ ನನ್ನ ಬಟ್ಟೆ ನನಗೆ ಅವು ಎಲ್ಲರಿಗೂ ಎಷ್ಟು ಚಂದ ಡಿಸೈನ್ ಮಾಡಿಕೊಟ್ಟಿರ್ತೀನಿ. ಅವ್ರು ಯಾವುದೇ ತರಲಿ ಫೋನ್ದಾಗ ಅದನ್ನು ಮಾಡಿ ಅದು ಬರ್ಲಿಕ್ಕಂದ್ರೂ ಕಷ್ಟಪಟ್ಟಾದರೂ ಏನಾರೇ ಮಾಡಿ ಅದನ್ನು ಮಾಡಿಕೊಟ್ಟಿರ್ತೀನಿ. ನನಗೆ ತನನ ಏನಾಗ್ತದ, ಯಾವುದು ಡಿಸೈನ್ ಬೇಡ, ಸಿಂಪಲ್ ಆಗಿದ್ರೆ ಸಾಕು ನನಗೆ ಅಂಥೇಳಿ ಸಿಂಪಲಾಗೆ ಹೊಲ್ಕೊಂಡ್ಬಿಟ್ಟಿರ್ತೀನಿ ರೀ ನಾನು. ನಮ್ಮ ಮನ್ಯಾಗ ಅದೇ ಬೈತಿರ್ತಾರೆ, ಎಲ್ಲರಿಗೂ ಚಂದ ಮಾಡಿಕೊಡ್ತಿ, ಆದರೂ ಅವರು ಒಂದು ಅಂದ ಹೋಗ್ತಾರೆ, ನೀ ಮಾತ್ರ ಈ ಥರ ಹೊಲ್ಕೊತಿ, ಎಲ್ಲ ಬಂದರು ಯಾಕೆ ಹಿಂಗೆ ಅಂತ ಹೇಳಿ ನನಗೆ ಯಾವಾಗಲೂ ಎಲ್ಲರೂ ಕೇಳ್ತಾರೆ ನಮ್ಮ ಮನೆಯವ್ರಿಗೆ, ನೀ ಯಾಕೆ ಹಿಂಗೆ ಹೊಲ್ಕೊಂಡು ಈ ಬ್ಲೌಸ್ ಅಂತ. ಯಾಕಂದ್ರೆ ಏನಿಲ್ಲ, ನಂದು ರೌಂಡಾಗೆ ನೆಕ್ ಇಟ್ಬಿಟ್ಟು
ಆಯಿತು, ಹೊಲ್ಕೊಂಡ್ರೆ ಮುಗೀತು ಅಷ್ಟೇ. ಇನ್ನೇನು ಏನು ಮಾಡಾಗಿಲ್ರಿ. ಅದಕ್ಕೆ ಹಚ್ಚಿದ್ರೆ ಒಂದು ಲೇಸ್ ಹಚ್ಚಿರ್ತೀನಿ ಅಷ್ಟೇ ರೀ. ಈಗ ನೋಡ್ರಿ ಒಂದು ವರ್ಷ ತನಕ ಇಟ್ಟಿದ್ದು ಸೀರೆಗಳ್ದು ಬ್ಲೌಸ್ ನಿಮಗೆ ತೋರಿಸ್ತೀನಿ. ಇವೇ ನೋಡ್ರಿ ಬ್ಲೌಸ್ಗಳು ಅಷ್ಟು ಒಂದು ವರ್ಷದಿಂದ ಆಯಿತು. ಹಾಗೆ ಸೀರೆ ತೊಗೊಳ್ದು ಅವನ್ನ ಬೇರೆದ್ರ ಜೋಡಿ ಹಾಕೊಳ್ಳೋದು, ಇವ್ರನ್ನ ಅಲ್ಲೇ ಇಟ್ಬಿಡೋದು. ಇವಕ್ಕೆ ಪ್ರತಿಯೊಂದಕ್ಕೂ ಲೈನಿಂಗು ತಂದಿಟ್ಟಿನಿ, ಕೆಲವೊಂದಕ್ಕೆ ಮಾತ್ರ ತಂದಿಲ್ಲ, ಹಾಗೆ ಇಟ್ಟಿನಿ. ಇದನ್ನು ಕಟ್ ಮಾಡಿ ಪ್ರಿನ್ಸ್ ಕಟ್ ಮಾಡೀನಿ. ಇದು ಮಾತ್ರ ಒಂದು 2-3 ತಿಂಗಳು ಆಯ್ತು ರೀ ಕಟ್ ಮಾಡಿ ಅಲ್ಲೇ ಇಟ್ಬಿಟ್ಟಿನಿ. ಬೇರೆದವರು ಹೊಲಿತೀನಿ ಕರೆ ನಾನು ಹೊಲ್ಕೊಳ್ಳೋಲಾಗಿನಿ, ಕಟ್ ಮಾಡಿ ಇಟ್ಟಿನಿ ಅದನ್ನು. ಈ ಸದ್ ನೋಡ್ರಿ ಇಷ್ಟು ಬ್ಲೌಸ್ ಅದಾವು. ಇದು ಅಂತರೂ ಸೀರೆ ಈ ಸದ್ದ ಒಂದು 2-3 ಸರಿ ಹಾಕ್ಕೊಂಡಿರ್ಬೇಕು, ಇಲ್ಲ ಒಂದು 4 ಸರಿ ಹಾಕ್ಕೊಂಡಿರ್ಬೇಕು. ಬೇರೆದು ಪಿಂಕನ್ನು ಬ್ಲೌಸ್ ಅದ, ಅದನ್ನು ಅದಕ್ಕೆ ಹಾಕ್ಕೊಳ್ಳೋದು, ಆ ಥರ ಮಾಡಿ ಇಟ್ಟಿನಿ. ಆಮೇಲೆ ಇದು ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ, ಇದು ಕಾಟನ್ ಐತಿ ಬಟ್ಟೆ. ಅವಾಗ ಇದನ್ನು ತೊಗೊಂಡು ಬಂದಿದ್ದೆ, ಇದಕ್ಕೂ ಲೈನಿಂಗ್ ತಂದು ಇಟ್ಟಿನಿ, ಅಲ್ಲೇ ಇಟ್ಟಿನಿ. ಆಮೇಲೆ ಈ ಸೀರೆ ಅಂತರೂ ಅದು ಎಷ್ಟು ಸರಿ ಹಾಕಿನೋ ಲೆಕ್ಕನೇ ಇಲ್ಲರಿ, ಅಷ್ಟು ಸರಿ ಹಾಕ್ಕೊಂಡಿನಿ. ಬ್ಲೌಸ್ ಮಾತ್ರ ಇನ್ನು ಹಾಗೆ ಇಟ್ಬಿಟ್ಟಿನಿ, ಹೊಲ್ಕೊಂಡೇ ಇಲ್ಲ ಅದನ್ನು. ಸೀರೆನೇ ಅರ್ಧ ಹಳಿದಾಗ ಹೋಯ್ತು ಕರೆ, ಅದನ್ನು ಹೊಲ್ಕೊಳ್ಳೋದಾಗಲ್ದು. ಆಮೇಲೆ ಈ ಸೀರೆದು ಈಗೀಗ ತೊಗೊಂಡಿನಿ, ಇದಕ್ಕೂ ಲೈನಿಂಗ್ ತಂದು ಇಟ್ಟಿನಿ. ಇದನ್ನು ಹೊಲ್ಕೊಳ್ಳೋದಾಗಿಲ್ಲ, ಅಲ್ಲೇ ಇಟ್ಬಿಟ್ಟಿನಿ. ಇದು ಗೋಲ್ಡನ್ ಕಲರ್ದು, ಮತ್ತು ಅವೆಲ್ಲ ಸ್ವಲ್ಪ ಮೊದ್ಲಿನೂ ಅದಾವು, ಮತ್ತು ಬೇರೆದೊಂದು ಹೊಲ್ಕೋಬೇಕಂತ ಹೇಳಿ ಇದನ್ನೊಂದು ತಂದು ಇಟ್ಟಿನಿ. ಆಮೇಲೆ ನಿಮ್ಗೆ ಹೇಳ್ದಂಗೆ ಅದೇ ರೀ, ಎಲ್ಲದಕ್ಕೂ ಸೀರೆ ಮ್ಯಾಚ್ ಅಲ್ಲ ಅಂಥೇಳಿ ಬ್ಲ್ಯಾಕ್ ಕಲರ್ದು ಇದು ಸಾದಾ ತಂದಿಟ್ಟಿನಿ, ಅದನ್ನು ಅಲ್ಲೇ ಇಟ್ಟಿನಿ. ರೆಡ್ ಕಲರ್ ತೊಗೊಂಡಿನಿ, ಇದನ್ನು ರೆಡ್ ಕಲರ್ಗೆ ಬೋಟ್ ನೆಕ್ಕ ಮಾಡಿ ಹೊಲ್ಕೋಬೇಕಂತ ಹೇಳಿ ಲೈನಿಂಗ್ ಕೂಡ ತಂದಿಟ್ಟಿನಿ, ಅದು ಅಲ್ಲೇ ಅದ. ಆಮೇಲೆ ಇದೊಂದು ಫುಲ್ಲು ಪಿಂಕ್ ಅದ ಸೀರೆ, ಇದ್ರದ್ದು ಪಿಂಕ್ ಕಲರ್ ಅದ, ಇದನ್ನು ಕೂಡ ಅಲ್ಲೇ ಇಟ್ಟಿನಿ. ಇದನ್ನು ಎಲ್ಲ ತಂದು ಇಟ್ಟಿನಿ. ಆಮೇಲೆ ಇದೊಂದು ಸೀರೆ ತಂದು ಇಟ್ಟಿನಿ ರೀ, ಇದನ್ನು 1-2 ಸರಿ ಹಾಕ್ಕೊಂಡಿನಿ ಸೀರೆನ, ಇದನ್ನು ಇನ್ನೂ ಹೊಲ್ಕೊಂಡಿಲ್ಲ. ಇದನ್ನು ಕೂಡ ಮೊನ್ನೆ ತೊಗೊಂಡಿನಿ ಸೀರೆನ, ಇದು ಕೂಡ ಅಲ್ಲೇ ಅದ. ಆಮೇಲೆ ಇದನ್ನು ತೊಗೊಂಡು ಇದ್ರದ್ದೊಂದು ಭಾರಿ ಮಜಾ ಅವ್ರಿ ಇದ್ರದ್ದು. ಯಾಕಪ್ಪ ಅಂತಂದ್ರೆ ಇದಕ್ಕೆ 2 ಸರಿ ಲೈನಿಂಗ್ ತಂದೆ ರೀ, 2 ಸರಿನೂ ತಂದಿಟ್ರೆ ಇದ್ರ ಮೂರ್ತದು ಯಾವಾಗ ಬರ್ತದೆ ಅಂಥೇಳಿ ನನಗಂತೂ ಗೊತ್ತಿಲ್ಲ. ಇದನ್ನಂತರೂ ಫಿಕ್ಸ್ 1 ವರ್ಷ ಆಯ್ತು ಇದು ಸೀರೆ ತೊಗೊಂಡು. ನಾನು ಈ ಸೀರೆನ ಒಟ್ಟನ ಹಾಕ್ಕೊಂಡಿಲ್ಲ, ಕ್ರೋಶೆಟ್ ಕೂಡ ಮಾಡಿ ಇಟ್ಟಿನಿ, ಅದಕ್ಕೆ ಪಪ್ಪದು ಕ್ರೋಶೆಟ್ ಮಾಡಿ ಇಟ್ಟಿನಿ, ಭಾರಿ ಚಂದದ. ಅದನ್ನು ತೋರಿಸ್ತೀನಿ ಯಾವತ್ತಾದ್ರೂ ಒಂದು ದಿವಸ. ಇದಕ್ಕೆ ಲೈನಿಂಗ್ ತಂದಿಡೋದು, ಈ ಥರ ಕಲರ್ದು ಯಾವ್ದಾರ ಬ್ಲೌಸ್ ಬರೋದು, ಆ ಬ್ಲೌಸಿಗೆ ಅವ್ರ ಬ್ಲೌಸಿಗೆ ಇದ್ರ ಲೈನಿಂಗ್ ಹಾಕಿ ಹೊಲ್ದು ಬಿಡೋದ್ರಿ, ಆಯ್ತು ರೀ, ಮುಗಿತಿ. ಮತ್ತೇನಿಲ್ಲ, ಇದು ಮತ್ತೆ ಅಲ್ಲೇ ಕುಂದ್ರದು. ಈ ಸದ್ದು ಇದಕ್ಕೆ ಮತ್ತೆ ಲೈನಿಂಗ್ ಇಲ್ಲ, ಈ ಸದ್ದು ಮತ್ತೆ ಇದಕ್ಕೆ ಹೊಸ ಲೈನಿಂಗ್ ತರಬೇಕು. ಈಗ ಹೆಂಗಿದ್ರು ಹೊಸು ತೆಗ್ದಿನಲ್ಲ, ಲೈನಿಂಗ್ ತಂದುಬಿಟ್ಟು ಹೊಲ್ಕೋಬೇಕ್ರಿ. ಇದು ಸೀರೆ ಚಂದದ, ಬ್ಲೌಸ್ ಕೂಡ ಕಲರ್ ಇದು ಭಾಳ ಚಂದದ. ನೋಡೋನು ಯಾವುದಾರೆ ಒಂದು ಹೊಸ ಡಿಸೈನ್ ಮಾಡ್ಬೇಕಂತ ಹೇಳಿ ಅನ್ಕೊಳಕತ್ತೀನಿ. ಇನ್ನು ಏನು ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ರೀ. ಇಷ್ಟಕ್ಕೊಂದು ಬ್ಲೌಸ್ ನನ್ನೂ ಅದಾವು, ಒಟ್ಟ ಹೊಲ್ಕೊಳಕ್ಕೆ ಮನಸ್ಸಾಗೋಲ್ದು ನೋಡ್ರಿ. ಈ ಥರ ಆಗ್ತದ, ಯಾಕಂತ ಹೇಳಿ ಒಟ್ಟ ಗೊತ್ತಿಲ್ಲ ನನಗೆ ಇವತ್ತು ಫುಲ್ಲು ನಗು ಬರ್ಲಾಕತ್ತದ. ನಮ್ಮ ಮನ್ಯಾಗಂತೂ ಎಲ್ಲರೂ ಬೈತಾರ, ಅವು ಎಷ್ಟು ಇಡ್ತಿದ್ದಿ, ಎಷ್ಟು ದಿನಾರೇ ಇಡ್ತಿದ್ದು ಹೇಳೋತ್ರನ್ನ ಅಂಥೇಳಿ ಎಲ್ಲರೂ ಅಂತಿರ್ತದ. ಈ ನೋಡ್ರಿ ಇಟ್ಟಿನಿ, ಇನ್ನೊಂದು 2 ಅದಾವು, ಎಲ್ಲದಾವು ಸಿಗೋಲಾಗ್ಯಾವು. ಆ ಸಿರಿ ಮ್ಯಾಗಿನೂ ಅವು ತೋರಿಸ್ಬೇಕಂತ ಮಾಡಿದ್ದೆ ನಿಮಗೆ, ಅವು ಸಿಗೋಲಾಗ್ಯಾವ್ರಿ. ನೋಡಿದ್ರಲ್ಲ ಯಾವ ಥರ ಬ್ಲೌಸ್ಗಳನ್ನೆಲ್ಲ ಹೆಂಗೆ ಇಟ್ಬಿಟ್ಟಿನಿ. ನಿಮಗೂ ಎಲ್ಲರಿಗೂ ಇದೇ ಥರ ಆಗ್ತದ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಯಾಕಂದ್ರೆ ನನಗೆ ಈ ವೈಟಿಯಲ್ಲಿ ಟೇಲರಿಂಗ್ ಮಾಡೋರು ಕೂಡ ನನಗೆ ಪರಿಚಯ ಅದಾರ. ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಏನಂತೇಳಿ, ಏನು ನನಗೆ ಆಗ್ತದೋ ಅಂಥೇಳಿ ನನಗೆ ಭಾಳ ಕನ್ಫ್ಯೂಸ್ ಆಗ್ಲಕತ್ತತಿ. ನಿಮಗೂ ಆಗ್ತೈತೋ ಹೆಂಗೋ ಏನೋ, ಬರೀ ಮಂದಿವು ಅಷ್ಟೇ ಹೊಲಿಯಂಗೆ ಆಗ್ತದೋ, ಏನು ನಿಮ್ಮೂ ಅಷ್ಟೇ ಹೊಲ್ಕೊಳಂಗೆ ಹಾಕೋದು, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಅದಕ್ಕೆ ಕೇಳಕತ್ತೀನಿ, ಏನಂತ ಹೇಳಿಕೆ ಹೇಳ್ರಿ. ಮತ್ತು ಯಜಮಾನ್ರಿ ಏನು ಹೇಳಕತ್ತಾರ ಗೊತ್ತೇನ್ರಿ, ನಾ ಹೊಲ್ಕೊಳರ್ಕ ನೀ ಯಾಕೆ ಹೊಲಿಯಲಾಗಿ ಅಂತ ಹೇಳಿ ನನಗೆ ಗೊತ್ತೈತಿ. ಹೊರಗಿನವ್ರು ಹೊಲ್ದ್ರೆ ರೊಕ್ಕ ಬರ್ತಾವು, ಹೊಲ್ಯಂಗೆ ಹಾಕಂದು ನಿನಗೆ ಮನಸ್ಸು, ನಿನ್ನ ಬ್ಲೌಸಿಗೆ ನಿನಗೆ ರೊಕ್ಕ ಬರಲ್ಲ, ಅದಕ್ಕಾಗಿ ಮುಂದೆ ಹಾಕೋದು ಹೊಂಟಿ ಅವ್ಕನ್ನ ಹಾಗೆ ಹೋಗ್ದಿಲ್ಲ, ಅವ್ಕನ್ನ ಹಾಳು ಮಾಡಬೇಡ, ನೀನು ಹೊಲ್ಕೋ. ಅದ್ರದ್ದು ಎಷ್ಟು ಅಮೌಂಟ್ ಆಗ್ತದ ಅಷ್ಟು ಕುರ್ತು ನೀ ಬೇರೆದವ್ರಿಗೆ ಎಷ್ಟು ತೊಗೋತೀವೋ ಅಷ್ಟು ನಿನಗೆ ನಾ ಕೊಡ್ತೀನಿ, ಹೊಲ್ಕೋ ಅಂತ ಹೇಳಿ ಹೋಗ್ಯಾರ್ರಿ ನನಗೆ. ಅದಕ್ಕೆ ಇವತ್ತು ತೆಗ್ದಿನಿಲ್ಲ, ಅಂದ್ರೆ ಇದ ಎಷ್ಟು ದಿನ ಇಡ್ತಿದ್ವು ನನಗೆ ಗೊತ್ತಿಲ್ಲ ರೀ ಅದ್ರದ್ದು. ಅವ್ರು ನಾ ರೊಕ್ಕ ಕೊಡ್ತೀನಿ ಎಲ್ಲ ಹೊಲ್ದುಬಿಟ್ಟು ನನಗೆ ಹೇಳತ್ತೆ ಹೇಳ್ಯಾರಿ. ಇವತ್ತು ಅವ್ರಿಗೆ ಹೊಲ್ದು ತೋರಿಸ್ಬೇಕ್ರಿ. ಅವ್ರು ರೊಕ್ಕ ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಏನು ನಾ ಹೊಲಿಲ್ಲತ್ತೇಳಿ ಹೇಳಾಕತ್ತಾರೋ ಹಂಗೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಥರ ಹೇಳಿ ಹೋಗ್ಯಾರಿ ಇವತ್ತು. ಹೋಗಿ ಬರ್ರಿ, ಮತ್ತೆ ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮುಂದಿನ ವಿಡಿಯೋ ಮಾಡೋಕೆ ನಮಗೂ ಕೂಡ ಮನಸ್ಸು ಬರ್ತೈತಿ. ಹೋಗಿ ಬರಲಾ? ನಮಸ್ತೆ.